ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರೇ ನಮಸ್ಕಾರ. ನಿಕ್ಲೆಡ್ ಮಾತ ಮೋಕಿಡೆದುಕೊಂಡು ಹೊಸ ಕುರಲ್ಲ ಇನಿತ ಸುದ್ದಿಗೊಂಚನ ಶುರು ಮಂತಂದುಲ್ಲ ಇತ್ತೆ ಇನಿತ ಸುದ್ದಿದ ತಿರ್ಲೆನ್ಕಿಯಲ್ಲಿ ನಾಡೋರ್ಮೆ ಚಂಪಾ ಷಷ್ಠಿದ ಗೌಜಿ ಕುತ್ತಾರು ಮುಂಡೋಳಿದ ಶ್ರೀ ನಾಗಬ್ರಹ್ಮ ರಕ್ತೇಶ್ವರಿ ಕ್ಷೇತ್ರದ ಷಷ್ಠಿ ಮಹೋತ್ಸವ. ಈ ಬಾರಿ ಎಸ್ಟಿಪಿಐ ಉಳ್ಳಾಲ ಘಟಕದ ವತಿರ್ದು ಅಭಿಯಾನ ಸಮಾವೇಶ. ಜಿಲ್ಲಾ ಕೆಜೆಪಿ ಕಚೇರಿ ಕುಡ್ಲಾಡು ಉದಿಪನ ಬಿಜೆಪಿ ಪ್ರಾಮಾಣಿಕತೆಗೆ ಬೆಲೆ ಇಜ್ಜಿ ಶ್ರೀ ಜಗದೀಶ್ ಹಿರೇಮಣಿ. ಪೊಂಜೋಲೆನ ಮಿತದ ದೌರ್ಜನ್ಯ ವಿರೋಧಿಸಾದು ಜನವಾದಿ ಮಹಿಳಾ ಸಂಘಟನೆದ ಮುತಾಲಿಕೆಡು ತೊಕ್ಕೋಟುಡು ಪ್ರತಿಭಟನೆ. ಅಧ್ಯಕ್ಷ ಉಪಾಧ್ಯಕ್ಷರಾದ ಸೇವಾ ಅವಧಿನು ಮುಗಿತೊಂದು ಪುನಃ ಕೋಣಾಜಾಯ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಶೌಕತ್ ಅಲಿ, ಉಪಾಧ್ಯಕ್ಷರು ಶ್ರೀ ರಾಜಾರಾಮ್ ರೈಕ್ಲೆಗ್ ಮಾನದಿಗೆ. ಅಂಬಿಕಾ ರೋಡ್ ಹೆದ್ದಾರಿ ಅಗಲೀಕರಣದ ವ್ಯಾಪ್ತಿಗೆ ಸೇರಿನ ಜಾಗೆಡ್ ಕಟ್ಟೊಂದಿತ್ತಿನ ಕಟ್ಟಡಕ್ಕೆ ತಡೆ, ಇಲಾಖಾ ವತಿರ್ದು ಜರ್ತುಪಾಡಿನ ಘಟನೆ. ಸುದ್ದಿ ತಿಲ್ಲನ್ನು ಕಂತು ಕೊಡ್ತಾರೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ ಮನೆಯ ಆಧುನಿಕ ಒಳಾಂಗಣ ವಿನ್ಯಾಸ, ಸೌಂದರ್ಯ ಲಾಸದ ಸೊಬಗಿಗೆ ಅತ್ಯಾಧುನಿಕ ಮಾದರಿಯ ಡೋರ್ ಲಾಕ್, ಹ್ಯಾಂಡಲ್, ಡೋರ್ ಸೆಟ್, ಕಿಚನ್ ಕ್ಯಾಬಿನೆಟ್ ಇತ್ಯಾದಿ ಸಕಲ ಸೌಲಭ್ಯದ ಮಳಿಗೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲ್ಪಡ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಮಾಲಕರು ಶ್ರೀ ಸತೀಶ್ ಕರ್ಕೇರ. ಶುಭ ಹಾರೈಸುವ ಸಹಸಂಸ್ಥೆ ಶಿಲ್ಪಿ ಹಾರ್ಡ್ವೇರ್, ಮಾನವಕಟ್ಟೆ, ಮಂಗಳೂರು. ಸುದ್ದಿಲೆ ವಿವರ. ನಾಡೋರ್ಮೆ ಷಷ್ಠಿದ ಗೌಜಿ ಕುಕ್ಕಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ, ಮಂಜೇಶ್ವರ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಷಷ್ಠಿ ಉತ್ಸವ ಆಚರಣೆಯನ್ನು ಬಾರಿ ಗಡ್ದರು ನಡೆತಲು. ನಮ್ಮ ಉಳ್ಳಾಲ ವ್ಯಾಪ್ತಿದ ಕುತ್ತಾರ್ ಮುಂಡೋಳಿದ ಶ್ರೀ ನಾಗಬ್ರಹ್ಮ ರಕ್ತೇಶ್ವರಿ ಕ್ಷೇತ್ರದ ಷಷ್ಠಿ ಮಹೋತ್ಸವಲು ಅಂಗಾರೆ ಕಾಂಡೆ ಭಕ್ತ ವಿಜೃಂಭಣೆ ನಡೆತಲು. ಜಿಲ್ಲೆಡು ನಾಗಾರಾಧನೆಡು ಮಲ್ಲ ಪುದರಪಡೆಯಿನ ಕ್ಷೇತ್ರಲೆಡು ಷಷ್ಠಿ ಉತ್ಸವಲು ಬಾರಿ ಗೌಜಿಡು ನಡೆತಲು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಲ್ಯಡು ಪಂಚಮಿ ಷಷ್ಠಿ ಉತ್ಸವಲು ಧಾರ್ಮಿಕ ಸಂಪ್ರದಾಯದ ಆಚರಣೆ ಆಂಡು. ಅಂಚನೆ ನನೊಂಜಿ ಮಲ್ಲ ನಾಗಾರಾಧನದ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಲ್ಯಡು ಷಷ್ಠಿ ಮಹೋತ್ಸವ ರಥೋತ್ಸವದ ಕಾರ್ಯಕ್ರಮಲು ಮಲ್ಲ ಸಂಖ್ಯೆದ ಭಕ್ತಾದಿಲಿನ ಎದುರುಡು ನಡೆತಲು. ಕುತ್ತಾರು ಮುಂಡೋಳಿದ ಶ್ರೀ ನಾಗಬ್ರಹ್ಮ ರಕ್ತೇಶ್ವರಿ ಕ್ಷೇತ್ರಡು ಷಷ್ಠಿ ಪರ್ವದ ಉತ್ಸವಾಚರಣೆಲು ಅಂಗಾರೆ ಕಾಂಡಿರ್ದು ಸುರುವಾಂಡು. ಗಣಯಾಗ, ಪೇರು, ಬೊಂಡಾಭಿಷೇಕ, ಆಶ್ಲೇಷ ಬಲಿಪೂಜೆ, ನಾಗತಂಬಿಲ ಸೇವೆಲು ಮಧ್ಯಾಹ್ನ ಮುಟ್ಟ ನಡೆತಲು. ಮಧ್ಯಾಹ್ನ ಮಹಾಪೂಜೆ ನಡೆತಲು. ವೇದಮೂರ್ತಿ ಉಚ್ಚಿಲ ಶ್ರೀ ರಾಘವೇಂದ್ರ ಉಪಾಧ್ಯಾಯರು ಪೂಜಾ ವಿಧಿಗಳನ್ನು ನಡಪಾದು ಕೊರಿಯರು. ಪ್ರಸಾದ ವಿತರಣೆ ಆದ ಮಹಾಪ್ರಸಾದ ಆದ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆತಲು.
ರೂಪನೇ ಸುಬ್ರಹ್ಮಣ್ಯನೇ ಗಣಪನ ತಮ್ಮ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ಗಣಪನ ತಮ್ಮ ಸುಬ್ರಹ್ಮಣ್ಯನೇ ಹೃದಯ ಹಾಡಿತು ಕಾರ್ತಿಕೇಯನೇ ಹೃದಯ ಹಾಡಿತು ಕಾರ್ತಿಕೇಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ. ಗ್ರಾಮ ತಂತ್ರಿಲು ಶ್ರೀ ಕೃಷ್ಣ ಕುಣಿಕುಲ್ಲಾಯರು ಬೊಕ್ಕ ಶ್ರೀ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಊರ್ದ 10 ಸಂಸ್ಥೆರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ದತ್ತ ಜಯಂತಿ ಅಂಗವಾದ ಡಿಸೆಂಬರ್ 17 ತಾರೀಕು 27 ತಾರೀಕು ಮುಟ್ಟ ನಡಪುನ ದತ್ತ ಮಾಲಾ ಅಭಿಯಾನಡು ಸುಮಾರು 15,000 ಕಾರ್ಯಕರ್ತರು ಪಾಲ್ಪಡೆಯರು ಪಂಡದು ಬಜರಂಗ ದಳದ ಕುಡ್ಲ ವಿಭಾಗದ ಸಂಚಾಲಕ ಶ್ರೀ ಶರಣ್ ಪಂಪೈಲ್ ತೆರಿಪಾದಿರು. ಹಿಂದುಲು ಶ್ರದ್ಧಾ ಭಕ್ತಿಡು ನಂಬುನ ದತ್ತಪೀಠಗು ಪ್ರತಿ ವರ್ಷ ಸಾರಗಟ್ಟಲೆ ಭಕ್ತಾದಿಲು ವೃತ್ತಾಚರಣೆ ಮಲ್ತದು ಪೋದು ಬರ್ಪೇರ್. ಇತ್ತೆ 4 ವರ್ಷದ್ದು ಬೊಕ್ಕ ದತ್ತ ಪಾದುಕೆದ ದರುಶನಗು ಅವಕಾಶ ತಿಕ್ಕಿನೇರ್ದಾತ್ರ ದತ್ತ ಜಯಂತಿ ಕಾರ್ಯಕ್ರಮನು ಭಕ್ತಿ ವಿಜೃಂಭಣೆಡು ಆಚರಣೆ ಮಲ್ತೊಂದುಲ್ಲ ಪಂಡದು ಬಜರಂಗದಳ ಜಿಲ್ಲಾ ಸಂಚಾಲಕೇರ್ ಶ್ರೀ ಶರಣ್ ಪಂಪೇಲ್ ಸುದ್ದಿಗೋಷ್ಠಿಡು ದತ್ತಮಾಲಾ ಅಭಿಯಾನದ ವಿವರ ಕೊರಿಯೇರ್. ಉಡುಪಿ, ಕೊಡಗು, ಪುತ್ತೂರು, ಕಾಸರಗೋಡು ಸೇರ್ನಂಚ ಕುಡ್ಲ ವಿಭಾಗರ್ದು 15,000 ಜನ ಈ ಅಭಿಯಾನಡು ಪಾಲ್ಪಡೆತೇರು ಪಂಡದು ತೆರಿಪಾಯಿನ ಶ್ರೀ ಶರಣ್ ಪಂಪೇಲ್ ಡಿಸೆಂಬರ್ 24 ತಾರೀಕಿಗೆ ದತ್ತಮಾಲಾ ವೃತದಾರಿಲೆರ್ದು ಸಂಕೀರ್ತನೆ ಯಾತ್ರೆ ಬೊಕ್ಕ 25 ತಾರೀಕಿಗೆ ದತ್ತಪೀಠಗೆ ಪೋಯರೆ ಉಲ್ಲ ಪಂಡದು ತೆರಿಪಾಯರ್. ವಿಶ್ವ ಹಿಂದೂ ಪರಿಷತ್ದ ಜಿಲ್ಲಾಧ್ಯಕ್ಷರ್ ಶ್ರೀ ಮನೋಹರ್ ತುಳಜಾರಾಮ್, ಜಿಲ್ಲಾ ಉಪಾಧ್ಯಕ್ಷರ್ ಶ್ರೀ ಜಗದೀಶ್ ಶೆಣವ, ಜಿಲ್ಲಾ ಕಾರ್ಯದರ್ಶಿ ಶ್ರೀ ಗೋಪಾಲ್ ಕುತ್ತಾರ್, ಬಜರಂಗ ದಳದ ಜಿಲ್ಲಾ ಸಂಚಾಲಕೇರ್ ಶ್ರೀ ಭುಜಂಗ ಕುಲಾಲ್, ಗೋರಕ್ಷಾ ಪ್ರಮುಖೇರ್ ಶ್ರೀ ಪ್ರದೀಪ್ ಪಂಪೇಲ್ ಸುದ್ದಿಗೋಷ್ಠಿಡು ಒಟ್ಟಿಗೆ ಇತ್ತೇರ್. ನಲ್ಲಾ ಸುದಿಲ್ತು ಒಂದು ಪ್ಲೇ ಪೊಸಕುರ ಸುದ್ದಿಗೊಂಚಲ್. ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ತೊಕ್ಕೋಟು presents New Year Eve celebration 2013 at Chavadi Banquet Hall on 31st December 7 p.m. onwards. Live orchestra, unlimited food and beverages, fun and games, sport prizes. Entry couple 1250, stag 750, family 2250. For bookings contact 0824 2465055, 99007 33111 and 90369 12548. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ಪುರಸಭೆ ಸಮಿತಿದ ವತಿಯಿಂದ ಈ ಬಾರಿ SDPI ಅಭಿಯಾನದ ಸಾರ್ವಜನಿಕ ಸಭೆ ಮಾಸ್ತಿಕಟ್ಟೆ ಆಜಾದ್ ಮೈದಾನಡು ಐತಾರ ಬೈಯಡ್ ನಡೆತಲು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ಪುರಸಭಾ ಸಮಿತಿದ ವತಿರ್ದು ಈ ಬಾರಿ SDPI ಪುರಸಭಾ ಅಭಿಯಾನ ಡಿಸೆಂಬರ್ 1 ತಾರೀಕಿರ್ದು 14 ತಾರೀಕು ಮುಟ್ಟ ನಡೆತಲು. ಇಂದತ ಸಮಾರೋಪ ಸಾರ್ವಜನಿಕ ಸಭೆನು ಮಾಸ್ತಿಕಟ್ಟೆದ ಆಜಾದ್ ಮೈದಾನಡು ಐತಾರ ಬೈಯಡು ನಡಪಾಯರು. SDPI ರಾಜ್ಯಾಧ್ಯಕ್ಷರು ಶ್ರೀ ಅಬ್ದುಲ್ ಮಜೀದ್ ಕೂಡ್ಲಿಪೇಟೆ ತನ್ನ ಪಾತೆರಡು ಸಭೆನು ಉದಿಪನ ಮಲ್ತದು. ನಮ್ಮ ದೇಶಗೂ ಸ್ವಾತಂತ್ರ್ಯ ತಿಕ್ಕದು ಈತು ವರ್ಷ ಆಂಡಲ ಬಡವರೆಗೂ ಶೋಷಿತರೆಗೂ ದಾಲ ಪ್ರಯೋಜನ ಆತಿಜಿ ಇಂದತ ಪ್ರತಿಫಲ ಉದ್ಯಮಿಲು ಶ್ರೀಮಂತರು ಅನುಭವಿಸ ಒಂದು ಉಲ್ಲೇರು ಪಂಡದು ತೆರಿಪಾಯರು. ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅದರ ಫಲಾನುಭವಿಗಳನ್ನ ಆ ಸ್ವಾತಂತ್ರ್ಯದ ಫಲವನ್ನ ಉಂಡವರು ಯಾರು ಅಂತ ನೋಡಿದ್ರೆ ಇಲ್ಲಿನ ಬೃಹತ್ ಉದ್ಯಮಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ಮಂತ್ರಿ ಮಾಗದರು, ಟಾಟಾಗಳು, ಬಿರ್ಲಾಗಳು, ಇನ್ಫೋಸಿಸ್, ನಾರಾಯಣ ಮೂರ್ತಿಗಳು, ಈ ರೀತಿಯಾದಂತಹ ಜನಸಮೂಹದಲ್ಲೇ ಈ ದೇಶದ 70% ಬಡವರು, ರೈತಾಪಿ ವರ್ಗ, ದಲಿತರು, ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿ ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರು ಶ್ರೀ ಇಲಿಯಾಸ್ ಮಹಮ್ಮದ್ ತುಂಬೆ ಪಾತೆರೊಂದು ಭಾರತ ದೇಶದ ಭಯಮುಕ್ತ ಹಸಿವು ಮುಕ್ತ ದೇಶ ಆದ ಮಲ್ಪೊಡು ಪಂಪಿನವು ತಂಕಲ ರಾಜಕೀಯ ಉದ್ದೇಶ ಪಂಡದು ವಿವರ ಕೊರಿಯರು. ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ. SDPಯ ಧ್ಯೇಯ ಉದ್ದೇಶಗಳು ಕೂಡ ಈ ದೇಶದ, ಈ ಕರ್ನಾಟಕ ರಾಜ್ಯದ, ಈ ಉಳ್ಳಾಲ ಜನತೆಯ
ಆಶೋತ್ತರಗಳಿಗೆ ಸಂಬಂಧಿಸಿದಾಗಿದೆ ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಬಲ್ಲವನಾಗಿ. ದೇಶದ ದೊಡ್ಡ ಸಮಸ್ಯೆ ಊಟ, ನಮ್ಮ ಹೊಟ್ಟೆ ಸಮಸ್ಯೆ ಆಗಿರ್ತದೆ. ಭಯಮುಕ್ತ ಇಂಡಿಯಾ ಕಟ್ಟಬೇಕಾಗಿದ್ದು. ಇಲ್ಲಿ ಎಲ್ಲ ಜನ ಹಸಿವು ಮುಕ್ತ ಇಂಡಿಯಾ ಅಂದ್ರೆ ಯಾರು ಹಸಿದಿರಬಾರದು. ಎಸ್ಟಿಪಿಐ ಉಳ್ಳಾಲ ಪುರಸಭಾ ಅಧ್ಯಕ್ಷರು ಶ್ರೀ ಅಬ್ದುಲ್ ರೌಫ್ ಸಭೆತ ಗುರುಕಾರ್ಮೆನ್ ವಹಿಸಿದ್ದರು. ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯರು ಶ್ರೀ ಅನ್ವರ್ ಸಾದತ್, ಅಕ್ರಮ್ ಹಸನ್, ಜಿಲ್ಲಾ ಸಮಿತಿ ಸದಸ್ಯರು ಸರ್ವಶ್ರೀ ಜಲೀಲ್ ಸಕಾಫಿ, ಎಸ್ಟಿಪಿಐ ಜಿಲ್ಲಾಧ್ಯಕ್ಷರು ಜಲೀಲ್ ಕೃಷ್ಣಾಪುರ, ಕಾಸರಗೋಡು ಎಸ್ಟಿಪಿಐ ಜಿಲ್ಲಾಧ್ಯಕ್ಷರು ಶ್ರೀ ಹಮೀದ್ ಮಂಜೇಶ್ವರ್, ಪ್ರಧಾನ ಕಾರ್ಯದರ್ಶಿ ಅಕ್ಬರ್ ಅಲಿ, ಕುಡ್ಲಾ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ನವಾಜ್ ಉಳ್ಳಾಲ, ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಆಸಿಫ್ ಕೇಸಿರೋಡ್, ಪಾವೂರು ಗ್ರಾಮ ಪಂಚಾಯತ್ ಸದಸ್ಯರು ನಾಸಿರ್ ಮಲಾರ್, ಸ್ವಾಗತ ಸಮಿತಿ ಅಧ್ಯಕ್ಷರು ಅಬ್ಬಾಸ್ ಎಆರ್, ಶರೀಫ್ ಅರ್ಕುಳ, ಅಬ್ಬಾಸ್ ಕಿನ್ಯಾ, ಅಬ್ದುಲ್ ಅಜೀಜ್ ತುಂಬೆ ಇಂಚಿತಿ ಪ್ರಮುಖರು ಸಭೆತ ಮುತಾಲಿಕಡಿತರು. ಎಸ್ಟಿಪಿಐ ಕುಡ್ಲಾ ವಿಭಾಗದ ಅಧ್ಯಕ್ಷರು ನವಾಜ್ ಉಳ್ಳಾಲ್ ಸಭೆಯನ್ನು ಎದ್ಕೊಂಡರು. ನಲ್ಲಾತು ಸುದ್ದಿಲೆಗು ತೂಂದು ಪುಲೆ ಪೊಸಕುರಲ್ ಸುದ್ದಿ ಕೊಂಚ ನಿಕ್ಲೆನ ಊರ್ದ ಸುದ್ದಿ ಸಮಸ್ಯೆಲ್ ಎಂಕ್ಲೆ ತೆರಿಪಾಲೆ ಸುದ್ದಿ ಬಕ್ಕ ಜಾಹೀರಾತು ಕೊರಿಯರೆ ಸಂಪರ್ಕಿಸಲೆ ಪೊಸಕುರಲ್ ಈಶ್ವರ್ ಕಾಂಪ್ಲೆಕ್ಸ್ ವರುಣ್ ಬಾರ್ ಬಿಲ್ಡಿಂಗ್ ಪೋಸ್ಟ್ ಉಳ್ಳಾಲ ತೊಕ್ಕೊಟ್ ದೂರವಾಣಿ 245377. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ, ಶ್ರೀ ಸಿದ್ಧಿವಿನಾಯಕ ಮಂದಿರ ಬೀರಿ. ಶ್ರೀ ಸಿದ್ಧಿವಿನಾಯಕ ಮಂದಿರದ ಪ್ರತಿಷ್ಠಾಪನಾ ಮಹೋತ್ಸವದ ಸಲುವಾಗಿ ದಿನಾಂಕ 10/1/2013 ಗುರುವಾರ ಸೂರ್ಯೋದಯದಿಂದ ದಿನಾಂಕ 11/1/2013 ಶುಕ್ರವಾರ ಸೂರ್ಯೋದಯದ ತನಕ ಮಂದಿರದಲ್ಲಿ 13ನೇ ವರ್ಷದ ಏಕಹ ಭಜನೋತ್ಸವ ನಡೆಯಲಿರುವುದು. 10/1/2013 ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, 1 ಗಂಟೆಗೆ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿರುವುದು. ಭಕ್ತಾಭಿಮಾನಿಗಳು ಸರ್ವ ವಿಧದಲ್ಲಿ ಸಹಕಾರವನ್ನಿಟ್ಟು ಶ್ರೀದೇವರ ಸಿರಿಮುಡಿ ಗಂಧ ಪ್ರಸಾದ ಹಾಗೂ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುವ ಅಧ್ಯಕ್ಷರು ಸರ್ವ ಸದಸ್ಯರು ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರಿಜಿಸ್ಟರ್ಡ್ ದೇಳಕಟ್ಟೆ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ದಿನಾಂಕ 22/12/2012 ರಿಂದ 31/12/2012 22 ತಾರೀಕು ಸಂಜೆ 5ರಿಂದ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ವೈದಿಕ ವಿಧಿಗಳು ಆರಂಭ. ಸಂಜೆ 6ರಿಂದ ಪ್ರತಿದಿನ ಧಾರ್ಮಿಕ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. 30 ತಾರೀಕು ಬೆಳಿಗ್ಗೆ 9:52 ಕುಂಭಲಗ್ನದಲ್ಲಿ ಬ್ರಹ್ಮಕುಂಭಾಭಿಷೇಕ, ಮಧ್ಯಾಹ್ನ 12:30 ಮಹಾಪೂಜೆ, ಪ್ರಸಾದ ವಿತರಣೆ, ಮಹಾ ಅನ್ನ ಸಂತರ್ಪಣೆ, ಮಧ್ಯಾಹ್ನದಿಂದ ಸಾಂಸ್ಕೃತಿಕ ವೈವಿಧ್ಯ ಸಮಾರೋಪ ಸಮಾರಂಭ. 31 ತಾರೀಕು ರಾತ್ರಿ ಶ್ರೀ ಗುಳಿಗ ದೈವದ ಕೋಲ. ಸರ್ವ ರೀತಿಯ ಸಹಕಾರ ಬಯಸುವ ಆಡಳಿತ ಮೊಕ್ತೇಸರರು, ಆಡಳಿತ ಸಮಿತಿ, ನವೀಕರಣ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇಳಕಟ್ಟೆ. ಸುದ್ದಿಗೊಂಚಲಿಗೆ ಸ್ವಾಗತ. ರಾಜಡು ಮಲ್ಲ ಸುದ್ದಿಯಾದ ಅಸ್ತಿತ್ವಗ ಬತ್ತಿನ ಕರ್ನಾಟಕ ಜನತಾ ಪಕ್ಷದ ಜಿಲ್ಲಾ ಕಚೇರಿ ಕುಡ್ಲ ಬಂಟ್ ಹಾಸ್ಟೆಲ್ದ ಮಹೇಂದ್ರ ಆರ್ಕಿಟೆಡ್ ಸೋಮವಾರ ಕಾಂಡೆ ಉದಿಪನ ಆಂಡ್ ಕುಡ್ಲ ಬನ್ಸ್ ಹಾಸ್ಟೆಲ್ ಸಾಧಿದ ಮಹೇಂದ್ರ ಆರ್ಕಿಡ್ ಕಟ್ಟಣಡು ಕೆಜೆಪಿದ ಜಿಲ್ಲಾ ಕಚೇರಿನ ಕೆಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಜಗದೀಶ್ ಹಿರೇಮಣಿ ತುಡರು ಬೆಳಗಾದ ಸೋಮವಾರ ಕಾಂಡೆ ಉದಿಪನ ಮಲ್ತೇರು. ಈ ಸಂದರ್ಭಡು ಪಾತೇರ್ನ ಶ್ರೀ ಜಗದೀಶ್ ಹಿರೇಮಣಿ ಬಿಜೆಪಿಡು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಬೆಲೆ ಇಜ್ಜಿ ಇಂಚಿತ್ತಿ ಪರಿಸ್ಥಿತಿಡು ಬಿಜೆಪಿಡ್ದು ಪುಡಾಯಿನ ಪ್ರಾಮಾಣಿಕರು ಇನ್ನು ಕೆಜೆಪಿ ಪಕ್ಷನ ಕಟ್ಟದೇರು ಪಂಡದು ಶ್ರೀ ಜಗದೀಶ್ ಹಿರೇಮಣಿ ತೆರಿಪಾಯರು. ಇವತ್ತು ವ್ಯಕ್ತಿಯಿಂದ ಪಕ್ಷದಿಂದ ದೇಶ ಅಂತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಿಂದ ನೊಂದು ಕೇವಲ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಸೀಮಿತವಾಗಿರತಕ್ಕಂತಹ ಭಾರತೀಯ ಜನತಾ ಪಾರ್ಟಿನಲ್ಲಿ ಇವತ್ತು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಬೆಲೆ ಇಲ್ಲದೆ ಇರುವಂತಹ ವಾತಾವರಣವನ್ನ ಸೃಷ್ಟಿಯಾಗಿದೆ. ಅಲ್ಲಿಂದ ಸಿಟ್ಟಿದ್ದಿರತಕ್ಕಂಥ ಕಾರ್ಯಕರ್ತರ ತಂಡ ಇವತ್ತು ಕರ್ನಾಟಕ ಜನತಾ ಪಕ್ಷದ ಕಾರ್ಯಕರ್ತರ ತಂಡವಾಗಿ ಇವತ್ತು ಹೊರಗಡೆ ಬಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಹಾವೇರಿಡು ನಡತಿನ ಮಲ್ಲ ರೀತಿಯ ಸಮಾವೇಶದ ಮಟ್ಟಡು
ಪಕ್ಷದ ಕಾರ್ಯಕರ್ತರ ಸಭೆ ಡಿಸೆಂಬರ್ 29 ತಾರೀಕಿಗೆ ನಡಪೆರೆ ಉಂಡು ಪಡೆದು ಶ್ರೀ ಜಗದೀಶ್ ಹಿರೇಮಣಿ ಈ ಸಂದರ್ಭದ ದುಂಬುದ ಕಾರ್ಯಯೋಜನೆದ ವಿವರ ಕೊರಿಯರು. ಹಾವೇರಿನಲ್ಲಿ ನಡೆದಿರುವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕಾರ್ಯಕರ್ತರ ಒಂದು ಐತಿಹಾಸಿಕ ಸಮಾವೇಶವನ್ನು ಮಾಡುವಂತಹ ಯೋಜನೆಯನ್ನ ರೂಪುಗೊಳ್ತಾ ಇದೆ. ಅದಕ್ಕೆ ಪೂರಕವಾಗಿ ಇದೇ ತಿಂಗಳ 29ನೇ ತಾರೀಕು ಪ್ರಮುಖ 1000 ಕಾರ್ಯಕರ್ತರ ಸಮಾವೇಶವನ್ನು ನಾವು ಮಾಡ್ತಾ ಇದ್ವಿ. ಸಭೆ ಕೆಜೆಪಿ ಜಿಲ್ಲಾ ಮುಖಂಡರು ಸರ್ವಶ್ರೀ ಕೆ ರವೀಂದ್ರ ಶೆಟ್ಟಿ, ಬಾಲಕೃಷ್ಣ ಬೋರ್ಕರ್, ರಾಮಚಂದ್ರ ಬೈಕಂಪಾಡಿ, ಶ್ರೀಮತಿ ಮರಿಯಮ್ಮ ಥಾಮಸ್, ನಾರಾಯಣ ಭಟ್, ಶ್ರೀನಿವಾಸ ಶೆಟ್ಟಿ, ಹಮೀದ್ ಕಂದಕ್, ಅಜೀಜ್ ಬೈಕಂಪಾಡಿ, ಅಬೂಬಕರ್ ಕೈರಂಗಳ, ಭಾಸ್ಕರ್ ರಾವ್ ಇಂಚಿತಿ ಪ್ರಮುಖರು ಈ ಸಂದರ್ಭದ ಒಟ್ಟಿಗೆ ಇದ್ದರು. ಪುಂಜೂರಿನ ಮಿತ್ತು ಹೆಚ್ಚ ಆವೊಂದು ಪುನಃ ದೌರ್ಜನ್ಯದ ವಿರುದ್ಧ ಉಳ್ಳಾಲ ವಲಯ ಜನವಾದಿ ಮಹಿಳಾ ಸಂಘಟನೆದ ಮೂತಾಲಿಕೆಡು ಸೋಮವಾರ ತೊಕ್ಕೊಟ್ಟು ಬಸ್ ಸ್ಟ್ಯಾಂಡ್ ಬೃಹತ್ ಪ್ರತಿಭಟನೆ ನಡಪಾಯಿರು. ತೊಕ್ಕೊಟ್ಟು ಬಸ್ ಸ್ಟ್ಯಾಂಡ್ ಎದುರುಡು ಸೋಮವಾರ ಬಯ್ಯಡ ಅಟ್ಟಣೆ ಮಲ್ತಿನ ಈ ಪ್ರತಿಭಟನೆಡು ಪ್ರಸ್ತಾವನೆದ ಪಾತೆರ ಪಂಡಿನ ಜನವಾದಿ ಮಹಿಳಾ ಸಂಘಟನೆದ ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಲಕ್ಷ್ಮಿ ಬೆಂಗಳೂರು ಪೊಂಜೋಯ್ಲನ ಮಿತ್ತು ಆಪುನ ದೌರ್ಜನ್ಯಲೆಗ್ ಕಡಿವಾಣ ಪಾಡು ನೆಟ್ಟು ರಾಜ್ಯ ಬೊಕ್ಕ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲ ಆತುಂಡು ಪಂಡದು ತೆರಿಪಾಯರ್. ಬೊಡೆದಿ ಅತ್ತಂದೆ ಬೇತೆ ಪೊಣ್ಣನೊಟ್ಟಿಗೆ ಸಂಬಂಧ ಶಾಸಕರ್ನ ಬೊಡೆದಿನ ಮಿತ್ತು ದೌರ್ಜನ್ಯ ಆಂಡಲ ಐಕ್ ಬೆಂಬಲ ಕೊರ್ನ ರಾಜ್ಯ ಸರ್ಕಾರ ಇಂಚ ಪೊಣ್ಣು ಜೋಕ್ಲೆನ ಪರ ಉಂತೊಡಾಯಿನ ಚುನಾಯಿತ ಪ್ರತಿನಿಧಿಲು ಅಕ್ಲೆನ ವಿರುದ್ಧವಾದ ಉಂತುದು ಸ್ವತಃ ದೌರ್ಜನ್ಯ ನಡಪವನತ್ತಂದೆ ಆರೋಪಿಗೂ ಕಾವಲಾದ ಉಂತುದೇರು ಪಂಡೇರು. ಮಹಿಳೆಯ ಜೊತೆ ಸಂಬಂಧ ಇಟ್ಕೋತಾರೆ ಶಾಸಕ ರಘುಪತಿ ಭಟ್. ಅರೆ, ನಿಮ್ಮ ಬಿಜೆಪಿ ಸಚಿವರ ಹೆಂಡತಿರಿಗೆ ನೀವು ರಕ್ಷಣೆ ಕೊಡಕ್ಕೆ ಆಗೋದಿಲ್ಲ, ನೀವು ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಏನ್ ರಕ್ಷಣೆ ಕೊಡ್ತೀರಾ ಅಂತ ಹೇಳಿ ಇವತ್ತು ಜನವಾದಿ ಮಹಿಳಾ ಸಂಘಟನೆ ಪ್ರಶ್ನೆ ಮಾಡ್ತಾ ಇದೆ. ಮೂಡಬಿದ್ರೆ ಪುರಸಭೆದ ಉಪಾಧ್ಯಕ್ಷರು ಶ್ರೀಮತಿ ರಮಣಿ, ಜನವಾದಿ ಮಹಿಳಾ ಸಂಘಟನೆದ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಭಾರತಿ ಬೋಳಾರ್, ಜಿಲ್ಲಾ ಸಂಚಾಲಕಿಯರು ಶ್ರೀಮತಿ ಪದ್ಮಾವತಿ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಸಾಜಿದಾ, ಉಳ್ಳಾಲ ವಲಯ ಸಮಿತಿದ ಅಧ್ಯಕ್ಷರು ಶ್ರೀ ಜಿಎಸ್ ನಳಿನಾಕ್ಷಿ, ಬಿಡಿ ಲೇಬರ್ ಯೂನಿಯನ್ದ ಶ್ರೀಮತಿ ಪುಷ್ಪಾ, ಮುನ್ನೂರು ಗ್ರಾಮ ಪಂಚಾಯತಿದ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ತಾಲೂಕು ಪಂಚಾಯತ್ದ ಮಾಜಿ ಸದಸ್ಯರು ಶ್ರೀಮತಿ ಶಾಲಿನಿ, ಮಾಜಿ ಕೌನ್ಸಿಲರ್ಲು ಶ್ರೀಮತಿ ಜಯಂತಿ, ಶ್ರೀಮತಿ ದೇವಕಿ, ಕೋಟೆಕಾರ್ ಗ್ರಾಮ ಪಂಚಾಯತಿದ ಮಾಜಿ ಅಧ್ಯಕ್ಷರು ಶ್ರೀಮತಿ ವಿಶಾಲಾಕ್ಷಿ, ಮಾಜಿ ಸದಸ್ಯರು ಶ್ರೀಮತಿ ಸುಮತಿ, ಶ್ರೀಮತಿ ಕವಿತಾ ಶೆಟ್ಟಿ, ಪದ್ಮಾವತಿ ಕುತ್ತರ್ ಇಂಚಿತ್ತಿ ಪ್ರಮುಖರು ಪ್ರತಿಭಟನೆದ ಮುತಾಲಿಕೆಡಿತ್ತೇರು. ಉಚ್ಚಿಲ ಕೋಟೆ ಬಳಿ ಶ್ರೀ ಪೊನ್ನಂಬಲ ವಾಸ ಅಯ್ಯಪ್ಪ ಭಜನಾ ಮಂದಿರದ 18ನೇ ವಾರ್ಷಿಕೋತ್ಸವ ಡಿಸೆಂಬರ್ 21 ತಾರೀಕು ಶುಕ್ರವಾರ ನಡಪರೆ ಉಂಡು. ಕಾಂಡೆ ಶನೀಶ್ವರ ಪೂಜೆ ಮಧ್ಯಾಹ್ನ ಮಹಾಪೂಜೆ ಆದ ಅನ್ನ ಸಂದರ್ಭಲೆಲ್ಲ ನಡಪರೆ ಉಂಡು. ಬಯ್ಯಡು ಧಾರ್ಮಿಕ ಸಭೆಲೇಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲಕ್ಷ್ಮಿ ತಂಡದ ಕುಶಲದ ಕಲಾವಿದರದು ದಾದಾ ಮಲ್ಪೆರೆ ಉಂಡು. ತುಳು ಹಾಸ್ಯಮಯ ಸಾಮೂಹಿಕ ನಾಟಕ ಪ್ರದರ್ಶನ ಆಯರೆ ಉಂಡು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಪಡಿದು ಶ್ರೀ ಅಯ್ಯಪ್ಪ ಸ್ವಾಮಿನ ಕೃಪೆಕ್ ಪಾತ್ರರಾವಡು ಪಂಡುದು ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಅಧ್ಯಕ್ಷರು ಬಕ ಪದಾಧಿಕಾರಿ ಕೇನೊಂದೆ ನಲ್ಲಾತು ಸುದ್ದಿಲೆಗೆ ತುಗೊಂದು ಪುಲೆ ಹೊಸಕುರಲ್ ಸುದ್ದಿಗುಂಜಲ್. ಅಭಿನಂದನೆಗಳು. ಶ್ರೀ ರವಿಶೆಟ್ಟಿ ಮಾಡೂರು, ಸಮಾಜ ಸೇವಕರು, ರಾಷ್ಟ್ರೀಯ ವಿದ್ಯಾರ್ಥಿ ಪೋಷಕರ ವೇದಿಕೆ ರಿಜಿಸ್ಟರ್ಡ್. ಇದರ ಕೋಟೆಕಾರ್ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ರವಿಶೆಟ್ಟಿ ಮಾಡೂರವರಿಗೆ ಹಾರ್ದಿಕ ಅಭಿನಂದನೆಗಳು. ಸಾಮಾಜಿಕ ಜನಪರ ಸೇವೆಗಳ ಮೂಲಕ ಸಮಾಜದ ಅಭಿವೃದ್ಧಿ, ವಿದ್ಯಾರ್ಥಿ ಪೋಷಕರ ಹಿತಚಿಂತನೆ ನಿಮ್ಮ ವಿದ್ಯಾರ್ಥಿ ಪೋಷಕರ ವೇದಿಕೆಯಿಂದ ದೊರೆಯಲಿ ಎಂದು ಹಾರೈಸುವ ಇಷ್ಟಮಿತ್ರರು, ಅಭಿಮಾನಿಗಳು. ಶ್ರೀ ಆದಿ ಮಹಾಮಾಯೆ ಮಹಾಲಕ್ಷ್ಮಿ ಮಂದಿರ, ಪಿಎಲ್ ಕಾಂಪೌಂಡ್, ಮಾರ್ಗನ್ಸ್ ಗೇಟ್, ಮಂಗಳೂರು. ಶ್ರೀ ಆದಿ ಮಹಾಮಾಯೆ ಮಹಾಲಕ್ಷ್ಮಿ ಮಂದಿರದ ಜೀರ್ಣೋದ್ಧಾರ ನಿರ್ಮಾಣ ಕಾರ್ಯ ಶ್ರೀ ಕ್ಷೇತ್ರ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಭರದಿಂದ ಸಾಗುತ್ತಿದೆ. ಶ್ರೀ ಮಾತೆಯ ಬೆಳ್ಳಿಯ ವಿಗ್ರಹ, ತೀರ್ಥಬಾವಿ, ನೈವೇದ್ಯ ಕೋಣೆ ಕೆಲಸಗಳು ಕ್ಲಪ್ತ ಸಮಯದಲ್ಲಿ ನಡೆಯಬೇಕಾಗಿದ್ದು, ಇದಕ್ಕಾಗಿ ಸುಮಾರು 50 ಲಕ್ಷ ರೂಪಾಯಿಗಳ ಖರ್ಚು ಅಂದಾಜು ಮಾಡಲಾಗಿದೆ. ನೂತನ ಮಂದಿರದ ಉದ್ಘಾಟನೆ, ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ವೇದಮೂರ್ತಿ ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ದಿನಾಂಕ 18/1/2013 ಶುಕ್ರವಾರ ನಡೆಸಲು ತೀರ್ಮಾನಿಸಲಾಗಿದೆ.
ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ತನು ಮನ ಧನಗಳಿಂದ ಸಹಕರಿಸಿ ಶ್ರೀ ಮಾತೆಯರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯವಾಗಿ ವಿನಂತಿಸುವ ಶ್ರೀ ರಾಜೇಶ್, ಧರ್ಮದರ್ಶಿ ಹಾಗೂ ಕಾರ್ಯಾಧ್ಯಕ್ಷರು ಶ್ರೀ ಆದಿ ಮಹಾಮಾಯೆ ಮಹಾಲಕ್ಷ್ಮಿ ಮಂದಿರ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ, ದುರ್ಗಾಪುರ, ಕಿನ್ಯ, ಮಂಗಳೂರು ತಾಲೂಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಇವರ ಸಹಭಾಗಿತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ದಿನಾಂಕ 27/1/2013 ಆದಿತ್ಯವಾರ ಬೆಳಗ್ಗೆ 7 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭ. 11 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ. ಮಧ್ಯಾಹ್ನ ಮಹಾಪೂಜೆ, ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ. ಸಂಜೆ 5 ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಾರಂಭ. ರಾತ್ರಿ 8:30 ಗಂಟೆಗೆ ಮಹಾಪೂಜೆ, ಪ್ರಸಾದ ವಿತರಣೆ, ಮಹಾ ಅನ್ನ ಸಂತರ್ಪಣೆ. ವಿಶೇಷ ಸೂಚನೆ: ದಿನಾಂಕ 26/1/2013 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಕೋಟೆಕಾರು ಬೀರಿ ಶ್ರೀ ಗಣೇಶ ಮಂದಿರದ ಬಳಿಯಿಂದ ಯಕ್ಷಗಾನ ಸಂಘದವರೆಗೆ ಹಸಿರು ವಾಣಿ ಹೊರೆ ಕಾಣಿಕೆಯ ಸಮರ್ಪಣಾ ಶೋಭಾಯಾತ್ರೆ ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್, ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಗೌರವಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಸರ್ವ ಸಮಿತಿಯ ಸರ್ವ ಸದಸ್ಯರು. ಸುದ್ದಿಗುಂಜಲಿಗೆ ಸ್ವಾಗತ. ಕೊಣಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರಾದ ಸೇವೆ ಸಂದಾಯನ ಶ್ರೀ ಶೌಕತ್ ಆಲಿಯಾ ಬೊಕ್ಕ ರಾಜರಾಮ್ ರಾಯ್ ಮೊಕ್ಲೆನ 30 ತಿಂಗಳದ ಸೇವೆ ಅವಧಿ ಮುಗಿತೊಂದುಪ್ಪುನ ಸಂದರ್ಭಡ್ ಪಂಚಾಯತ್ದ ಮಾತಾ ಸದಸ್ಯರು ಒಟ್ಟು ಸೇರಿಡು ಮೊಕ್ಲೆಗ್ ಮನದಿಗೆ ಮಲ್ತೇರು. ಕೋಣಾಜೆ ಗ್ರಾಮ ಪಂಚಾಯತ್ ಈ ಸರ್ತಿದ ಸುರುತ 30 ತಿಂಗಳಿಗೂ ಅಧ್ಯಕ್ಷರು ಉಪಾಧ್ಯಕ್ಷರಾದ ಸೇವೆ ಸಂದಾಯನ ಶ್ರೀ ಶೌಕತ್ ಆಲಿ ಬಕ ರಾಜಾರಾಮ್ ರೈಕ್ಲೆನ ಸೇವಾ ಅವಧಿ ಈ ತಿಂಗಳಿಗೂ ಮುಗಿಯೊಂದುಂಡು. ತಂಕಲ್ನ ಸೇವಾ ಅವಧಿಡ್ ಮಾತಾ ಸದಸ್ಯರೇನು ವಿಶ್ವಾಸಗೂ ಪಡೆಯೊಂದು ಒವ್ವೇ ಪಕ್ಷಭೇದ ಇಜ್ಜಂದೆ ಗ್ರಾಮದ ಅಭಿವೃದ್ಧಿಗೆ ಎಡ್ಡೆ ರೀತಿಯ ಸೇವೆ ಸಂದಾಯನ ಮೊಕ್ಲೇನು ಪಂಚಾಯತದ ಮಾತಾ ಸದಸ್ಯರು ಒಟ್ಟು ಸೇರೊಂದು ತಂಕಲ್ನ ಅಕೇರಿದ ಪಂಚಾಯತ್ ಸಭೆಟ್ ಸೋಮವಾರ ಕಾಂಡೆ ಮಾನದಿಗೆ ಮಲ್ತೇರು. ಶ್ರೀ ಸೌಕತ್ ಆಲಿ ಬಕ ರಾಜಾರಾಮ ರೈಕುಲು ಅಧ್ಯಕ್ಷರು ಉಪಾಧ್ಯಕ್ಷರಾದ ಗ್ರಾಮದ ಅಭಿವೃದ್ಧಿಗೆ ಎಡ್ಡ ಬೇಲೆ ಬೆಂತೆರು ಅಭಿವೃದ್ಧಿದ ವಿಷಯಡು ಒವ್ವೇ ರಾಜಕೀಯ ಮಲ್ತದಿಜೇರು ಪಂಡದು ಗ್ರಾಮ ಪಂಚಾಯತದ ಹಿರಿಯ ಸದಸ್ಯರು ಶ್ರೀ ಸುದರ್ಶನ್ ಭಟ್ ಅಭಿನಂದನದ ಪಾತೆರ ಪಂಡೇರು. ನಮ್ಮ ಗ್ರಾಮದ ಅಭಿವೃದ್ಧಿ ಹಾಗೂ ಈ ಎಲ್ಲ ಗ್ರಾಮ ಸಭೆಯಲ್ಲಿ ಮೀಟಿಂಗ್ ನಡೆಸುವ ಎಲ್ಲಾ ರೀತಿಯಲ್ಲಿ ಬಾರಿ ಉತ್ತಮವಾಗಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಹಕರಿಸಿದ್ದಾರೆ. ಹಾಗೂ ಇಷ್ಟು ವರ್ಷಕ್ಕಿಂತ ಈ ಸರಿ ಅಭಿವೃದ್ಧಿ ಅಂತ ಹೇಳಿ ಕಾಣ್ತೋಡಿ. ಯಾಕಂದ್ರೆ ಇಷ್ಟರವರೆಗೆ ನಮಗೆ ಒಂದು ವರ್ಷಕ್ಕೆ ಒಂದು ವಾರ್ಡಿಗೆ 20,000 ರಿಂದ 30,000 ರೂಪಾಯಿ ಸಿಗ್ತಿತ್ತು. ಆದ್ರೆ ಈ ಸರಿ 1 ಲಕ್ಷ ಒಂದೊಂದು ವಾರ್ಡಿಗೆ ಸಿಕ್ಕಿದೆ. ಅದು ಸಹ ನಾವು ಕಟ್ಟಡ ಈ ಬಿಲ್ಡಿಂಗಿನ ಕಾಮಗಾರಿಗಳಲ್ಲದಿದ್ರೆ ಒಂದೊಂದು ವಾರ್ಡಿಗೆ ಸಾಧಾರಣ 1 ಲಕ್ಷದಿಂದ 2 ಲಕ್ಷದವರೆಗೆ ನಮಗೆ ಹಣ ಸಿಗ್ತಿತ್ತು. ಹಾಗೆ ಈ ಒಂದು ಹೆಗ್ಗಳಿಕೆಯು ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸಲ್ತದೆ. ಯಾಕಂದ್ರೆ ಪರಸ್ಪರ ಸಹಕಾರ ಕೊರೊಂದು ಮಾತಾ ಸದಸ್ಯರನ್ನ ವಾರ್ಡ್ದ ಕಷ್ಟ ಸುಖಕ್ಕೂ ಸ್ಪಂದಿಸ ಒಂದು ಪಂಚಾಯತ್ದ ಮಾತಾ ರೀತಿಯ ಅಭಿವೃದ್ಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಡ್ಡ ಬೇಲೆ ಬೆಂತೇರು ಪಂಡದು ಪಂಚಾಯತ್ ಸದಸ್ಯರು ಈ ಸಂದರ್ಭ ಅಭಿನಂದನೆ ಸಂದಾಯರು. ಕೊಣಾಜೆ ಗ್ರಾಮ ಪಂಚಾಯತಿಯಲ್ಲಿ ಇದಕ್ಕಿಂತ ಮುಂಚೆ ಇದ್ದ ಅಧ್ಯಕ್ಷರುಗಳು ಮತ್ತು ಈಗಿನ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಗ್ರಾಮದ ವ್ಯವಸ್ಥೆ ಅಥವಾ ಅಭಿವೃದ್ಧಿ ವ್ಯವಸ್ಥೆಯನ್ನು ನೋಡಿಕೊಂಡಾಗ ನಾವು ಈ ಸಂದರ್ಭದಲ್ಲಿ ಹೊಸತಾಗಿದ್ದುಕೊಂಡು ನಮಗೆ ಬಹಳ ಒಂದು ಇನ್ನೂ ಚೇತನ ಕೊಡತಕ್ಕಂಥ ಒಂದು ಸಂದರ್ಭಗಳನ್ನು ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ನಡೆಸಿಕೊಟ್ಟಿದ್ದಾರೆ. ತಂಕ್ಲೆಗು ತೋಜಾಯಿನ ಅಭಿಮಾನ ಪ್ರೀತಿಗೆ ಸೊಲ್ಮೆ ಸಂದಾಯಿನ ಶ್ರೀ ಶೌಕತ್ ಆಲಿ ಬಕ ಶ್ರೀ ರಾಜಾರಾಮ ರೈ ತಂಕಲ್ನ ಅಧಿಕಾರದ ಅವಧಿಡ್ ಕೋಣಾಜೆ ಗ್ರಾಮಗೊಂಜಿ ರುದ್ರಭೂಮಿ ಯೋಜನೆ ಪರ್ಪಿ ನೀರಿದ ವ್ಯವಸ್ಥೆ ಇಂಚ ಆಯ್ನಾತ್ ಅಭಿವೃದ್ಧಿ ಬೇಲೆಗೆ ಮುತುವರ್ಜಿ ವಹಿಸದು ಮಾತಾ ಬೇಲೆಲ್ಲ ಮಾತಾ ಸದಸ್ಯರನ್ನೆಲ್ಲ ಸಹಕಾರಡು ಮಲ್ತದ ಪಂಡದು ತೆರಿಪಾಯರು.
ಸಣ್ಣ ಪ್ರಯತ್ನದಿಂದಾಗಿ ನಮಗೆ ನಮ್ಮ ಗ್ರಾಮಕ್ಕೆಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಕ್ಕೆ ಕೂಡ ಒಂದು ಸುಸಜ್ಜಿತವಾದ ಒಂದು ಸ್ಮಶಾನವನ್ನು ನಿರ್ಮಿಸಿಕೊಡುವಲ್ಲಿ ನನ್ನ ಹಾಗೂ ಅಧ್ಯಕ್ಷರ ಪಾತ್ರ ಉಂಟಂತ ಹೇಳಲಿಕ್ಕೆ. ನಾವಿಲ್ಲಿ ಬೇರೆ ಬೇರೆ ಪಕ್ಷದವರಿದ್ರು, ಇಲ್ಲಿ ನಾವು ಒಂದು ಸೇರಿದಾಗ ನಮಗೆ ಬೇರೆ ಬೇರೆ ವೈಮನಸ್ಸು ಎಂತ ಇದ್ರು, ಇಲ್ಲಿ ನಾವು ಅಭಿವೃದ್ಧಿ ವಿಷಯ ಚರ್ಚೆ ಮಾಡುವಾಗ ನೀವು ಅದನ್ನು ಯಾವುದನ್ನು ಲೆಕ್ಕಕ್ಕಿಡದೆ ನಾವು ಕೆಲವೊಂದು ಒಳ್ಳೆಯ ನಿರ್ಧಾರ ತೆಗೊಳ್ಳುವಾಗ ನೀವೆಲ್ಲರೂ ಪ್ರೋತ್ಸಾಹಿಸಿ. ಪಂಚಾಯತದ ಕಾರ್ಯಕ್ರಮವಾದ ಅರ್ಹ ಫಲಾನುಭವಿಗಳಿಗೆ ನೀರು ಸಂಗ್ರಹದ ಸಿಂಟೆಕ್ಸ್ ಟ್ಯಾಂಕ್ನ ಈ ಸಂದರ್ಭಡು ವಿತರಣೆ ಮಲ್ತೇರು. ಪಂಚಾಯತದ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಶಾಲಿನಿ ಸಭೆನೆ ಎದ್ಕೊಂಡೇರು. ಪಂಚಾಯತ್ ಸಿಬ್ಬಂದಿ ಶ್ರೀ ದಿನೇಶ್ ಸೊಲ್ಮೆ ಸಂದಾಯರು. ಅಂಬಿಕಾ ರೋಡ್ ಜಂಕ್ಷನ್ ಹೆದ್ದಾರಿ ಅಗಲೀಕರಣದ ವ್ಯಾಪ್ತಿಗೆ ಒಳಪಡೆಯಿನ ಜಾಗಡ್ ಕಟ್ಟೊಂದಿತ್ತಿನ ಕಟ್ಟಡನ್ನು ಹೆದ್ದಾರಿ ಪ್ರಾಧಿಕಾರಣ ಇಲಾಖೆ ಬೊಕ್ಕ ಭೂ ಸ್ವಾಧೀನ ಸಕ್ಷಮ ಪ್ರಾಧಿಕಾರ ಮುತಾಲಿಕೆಡ್ ಅಂಗಾರೆ ಕಾಂಡೆ ಜರ್ತು ಪಾಡ್ದು. ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ ಆಜೆಟ್ ಚತುಷ್ಪಥ ಕಾಮಗಾರಿಗೆ ಅಜ್ಪ ಮೀಟರ್ ಭೂ ಸ್ವಾಧೀನ ಪ್ರಕ್ರಿಯೆಲು ಜಾರಿಡು ಉಂಡು. ಈ ವ್ಯಾಪ್ತಿಗೆ ಉಲಪಡುನ ಒವ್ವೇ ಜಾಗೆಡ್ ಹೊಸ ಕಟ್ಟಡ ಕಟ್ಟುನ ಅನುಮತಿಲು ಇಜ್ಜಿ ಆಂಡ ಭೂ ಸ್ವಾಧೀನ ಪ್ರಾಧಿಕಾರದ ಎಚ್ಚರಿಕೆಯನ್ನ ಮೀರ್ದು ಅಂಬಿಕಾ ರೋಡ್ ಪರಿಸರ ರಾಜೇಶ್ ಶೆಟ್ಟಿ ಪನ್ಪಿನಾರ್ ಈ ಕಟ್ಟಡನ ಕಟ್ಟೋದಿತ್ತೇರು. ಸೋಮೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ಪಣ ಈ ಜಾಗೆಡ್ ಪಂಚಾಯತ್ಗೆ ತಪ್ಪು ಮಾಹಿತಿ ಕೊರ್ದು ಕಟ್ಟಡ ಕಟ್ಟರೆ ಅನುಮತಿಲ್ಲ ಪಡೆದಿತ್ತೇರು. ಆಂಡ ಭೂ ಸ್ವಾಧೀನ ಇಲಾಖೆ ಬೊಕ್ಕ ತಹಶೀಲ್ದಾರ್ ಕಚೇರಿ ಹಿಡಿದು ಈ ಜಾಗೆಡ್ ಫೌಂಡೇಶನ್ ಪಾಡ್ನಗನೆ ಒವ್ವೇ ರೀತಿಯ ಕಟ್ಟಡ ಕಟ್ಟರೆ ಬಲ್ಲಿ ಪಂಡದು ಮೌಖಿಕ ಎಚ್ಚರಿಕೆಯಲ್ಲ ಕೊರ್ದಿತ್ತೇರು. ಇಲಾಖೆದ ಸೂಚನೆಯನ್ನು ಮೀರ್ದು ಕಟ್ಟೊಂದಿತ್ತಿನ ಈ ಕಟ್ಟಡನು ಇತ್ತ ಜರ್ತು ಪಾಡೋದಿಲ್ಲ ಪಂಡದು ಭೂ ಸ್ವಾಧೀನ ಸಕ್ಷಮ ಪ್ರಾಧಿಕಾರದ ಸಹಾಯಕ ಕಮಿಷನರ್ ಡಾಕ್ಟರ್ ವೆಂಕಟೇಶ್ ಎಂವಿ ಪೊಲಬು ಕೊರ್ದು ಭೂ ಸ್ವಾಧೀನ ಪ್ರಕ್ರಿಯೆಗೂ ಒಳಪಡಿನ ಜಾಗೆಲೆಡು ಒವ್ವೇ ಅಭಿವೃದ್ಧಿ ಕಾಮಗಾರಿ ಮಲ್ಪರೆ ಬಲ್ಲಿ ಸ್ವಾಧೀನ ಪ್ರಕ್ರಿಯೆಗೆ ಮಾತಾರೀತಿದ ಸಹಕಾರ ಕೊರಡು ಪಂಡದು ಈ ಸಂದರ್ಭಡು ತೆರಿಪಾಯಿರು. ನಂತೂಟು ತಾಳಪಾಡಿಯಿಂದ ಈ ಭೂ ಸ್ವಾಧೀನ ಪ್ರಕ್ರಿಯೆ ಈಗಾಗಲೇ ಸಂಪೂರ್ಣಗೊಂಡಿದೆ. 2008ರಲ್ಲಿ ಆದ ಕ್ರಿಯೆ ನೋಟಿಫಿಕೇಶನ್ ಪ್ರಕಾರ ನಾವು ಒಟ್ಟು ಮಧ್ಯ ರಸ್ತೆಯಿಂದ ಈ ಪ್ರದೇಶದಲ್ಲಿ 26 ಮೀಟರ್ ವರೆಗೂ ನಾವು ಭೂಮಿಯನ್ನು ಸ್ವಾಧೀನ ಪಡೆದುಕೊಂಡಿದ್ದೇವೆ. ಈಗಾಗಲೇ ಕಾಂಪನ್ಸೇಷನ್ ಕೂಡ ಕೊಟ್ಟಾಗಿದೆ. ಯಾರು ಕಾಂಪನ್ಸೇಷನ್ ತೆಗೆದುಕೊಂಡಿಲ್ಲ ಅವರಿಗೆ ಸರ್ಕಾರದ ನಿಯಮಾನುಸಾರ ನೋಟಿಸ್ ಕೊಟ್ಟು ಪಬ್ಲಿಕ್ ನೋಟಿಫಿಕೇಶನ್ ಮಾಡಿ ಅದನ್ನ ನಾವು ಕೆಲವು ಪ್ರಕರಣಗಳಲ್ಲಿ ಸಿವಿಲ್ ಕೋರ್ಟಲ್ಲಿ ಹಣವನ್ನ ಡಿಪಾಸಿಟ್ ಮಾಡಿದ್ದೇವೆ. ಇನ್ನು ಕೆಲವು ಪ್ರಕರಣಗಳಲ್ಲಿ ಹಣ ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಖಾತೆಯಲ್ಲಿ ಇರುತ್ತದೆ. ಸೊ ಇದಾಗಿಯೂ ಕೂಡ ಇಲ್ಲಿ ಯಾರವರು ಶೆಟ್ಟಿ ಎಂಬುವರು ರಾಜೇಶ್ ಶೆಟ್ಟಿ ಎಂಬುವರು ಸರ್ಕಾರಿ ಜಾಗ ಮತ್ತು ಅವರ ಆಲ್ರೆಡಿ ಅಕ್ವೈರ್ ಆಗಿರುವ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ತಹಸೀಲ್ದಾರ್ 15 ದಿವಸ ಹಿಂದೆನೇ ಅವರಿಗೆ ಈ ಕನ್ಸ್ಟ್ರಕ್ಷನ್ ನಿಲ್ಲಿಸಬೇಕು ಅಂತ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಅವರು ನಿಲ್ಲಿಸಿರಲಿಲ್ಲ. ಸೊ ಆದ್ದರಿಂದ ಈ ದಿವಸ ನಾವು ಪೊಲೀಸ್ ಮತ್ತು ನಮ್ಮ ರೆವಿನ್ಯೂ ಅಧಿಕಾರಿಗಳ ಸಹಯೋಗದೊಂದಿಗೆ ಈ ಕಾರ್ಯವನ್ನ ಸ್ಥಗಿತಗೊಳಿಸಿದ್ದೇವೆ ಮತ್ತು ಕೆಲವು ಸ್ಟ್ರಕ್ಚರ್ಸ್ ಕೂಡ ನಾವು ಡೆಮಾಲಿಷ್ ಮಾಡ್ತಾ ಇದ್ದೇವೆ. ಸೊ ಸಾರ್ವಜನಿಕರಿಗೆ ನಾನು ಒಂದು ಕೋರಿಕೆ ಹೇಳೋದು ಏನಂದ್ರೆ, ಈ ರಸ್ತೆಯಿಂದ ಒಟ್ಟು 26 ಮೀಟರ್ ವರೆಗೂ ನಾವು ಭೂ ಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣಗೊಂಡಿದೆ. ಸೊ ಆದ್ದರಿಂದ ಯಾವುದೇ ರೀತಿಯ ನೀವು ಅಭಿವೃದ್ಧಿಪಡಿಸಿದ್ರೆ ಸರ್ಕಾರದಿಂದ ಪರಿಹಾರ ಲಭ್ಯವಿಲ್ಲ. ಸೊ ಆದ್ದರಿಂದ ನೀವು ಯಾವುದೇ ರೀತಿಯ ಭೂಮಿಯನ್ನು ಅಭಿವೃದ್ಧಿಗೊಳಿಸೋದಾಗ್ಲಿ ಕನ್ಸ್ಟ್ರಕ್ಷನ್ ಆಗಲಿ ಮಾಡಬಾರದು ಮತ್ತು ರಸ್ತೆ ಅಗಲೀಕರಣಕ್ಕೆ ಸಂಪೂರ್ಣ ಸಹಾಯ ಮಾಡಬೇಕು. ಭೂ ಪರಿಹಾರ ಹಣವನ್ನು ತೆಗೆದುಕೊಳ್ಳಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ತಹಶೀಲ್ದಾರ್ ಶ್ರೀ ರಘುನಾಥ್, ಹೆದ್ದಾರಿ ಪ್ರಾಧಿಕಾರದ ತಾಂತ್ರಿಕ ವ್ಯವಸ್ಥಾಪಕರು ಶ್ರೀ ಕೆಎಂ ಹೆಗ್ಡೆ ಬೊಕ್ಕ ಸರ್ವೆ ಇಲಾಖಾ ಅಧಿಕಾರಿಗಳು ಜಾಗೆಡಿತ್ತೇರು. ಉಳ್ಳಾಲ ಪೊಲೀಸರು ಜಾಗೆಡಿತದ ಬಂದೋಬಸ್ತ್ ವ್ಯವಸ್ಥೆಯನ್ನು ತೂಗೊಂಡೇರು. ಜಾಗೆದಕಲು ಸ್ವ ಇಚ್ಚೆಡು ತಂಕಲ್ನ ಸಾಮಗ್ರಿಲೇನು ಕೂಡಲೇ ದೆಪ್ಪಾಯರೆ ಅವಕಾಶ ಕೊರ್ನ ಅಧಿಕಾರಿಗಳು ಬುಲ್ಡೋಸರ್ನ ತರ್ಪಾದು ಕಟ್ಟಡದ ಪಿಲ್ಲರ್ಲೇನು ಜರ್ತು ಪಾಡ್ಪಾಯರು. ಪ್ರಿಯ ವೀಕ್ಷಕ ಬಾಂಧವರೇ, ಇದೇ ಇನ್ನಿತ ಹೊಸಪುರದ ಸುದ್ದಿಗೊಂಚಲನ್ನು ಮುಗಿತಂದಲ್ಲ. ನನ್ನ ಸುದ್ದಿ ವಿಶೇಷದೊಟ್ಟಿಗೆ ದುಮ್ಮದ ಸುದ್ದಿ ಗೊಂಚಲಡು ಭೇಟಿಯಾಕ ಸೊಲ್ಮೇರು.